ಡಿಕೆಶಿ ಕ್ಯಾಬಿನೆಟ್ನ ಖಾತೆ ಹಂಚಿಕೆ, ಸಚಿವರಿಗೆ ಖಾತೆಗಳನ್ನು ಹಂಚಿದ ಸಿಎಂ ಡಿಕೆಶಿ. ಲೋಕಭವನಕ್ಕೆ ಖಾತೆ ಹಂಚಿಕೆ ಪಟ್ಟಿ ರವಾನೆಯಾಗಿದೆ. ಕೊನೆಗೂ ಡಿಕೆಶಿ ಕ್ಯಾಬಿನೆಟ್ ಖಾತೆ ಹಂಚಿಕೆ ಆರಂಭವಾಗಿದೆ. ಸಚಿವರಿಗೆ ಖಾತೆಗಳನ್ನು ಹಂಚೋದಕ್ಕೆ ಸಿಎಂ ಡಿಕೆಶಿ ಸಿದ್ಧವಾಗಿದ್ದಾರೆ. ಲೋಕಭವನಕ್ಕೆ ಖಾತೆ ಹಂಚಿಕೆ ಪಟ್ಟಿ ರವಾನೆಯಾಗಿದೆ. ಮುನಿಯಪ್ಪ ಹಠಕ್ಕೆ ಮಣಿದು ಖಾತೆ ಚೇಂಜ್. ಆಹಾರ ಇಲಾಖೆ ಬದಲು ಮುನಿಯಪ್ಪನಿಗೆ ಸಮಾಜ ಕಲ್ಯಾಣ ಇಲಾಖೆಯನ್ನ ಕೊಡಲಾಗುತ್ತಾ? ಚಲುವರಾಯಸ್ವಾಮಿಗೆ ಹಳೆ ಕೃಷಿ ಇಲಾಖೆ ಮತ್ತೆ ವಾಪಸ್ ಬರುತ್ತೆ. ಇನ್ನು ರಿಜ್ವಾನ್ ಅರ್ಷದ್ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ಸಂತೋಷ್ ಲಾಡ್ಗೆ ಮತ್ತೆ ಕಾರ್ಮಿಕ ಇಲಾಖೆ ಹೊಣೆ. ಸಂತೋಷ್ ಲಾಡ್ಗೆ ಮತ್ತೆ ಕಾರ್ಮಿಕ ಇಲಾಖೆಯ ಹೊಣೆ ಸಿಗುತ್ತೆ. ಜಮೀರ್ ಅಹಮದ್ ಖಾನ್ಗೆ ವಸತಿಗಷ್ಟೇ ಸೀಮಿತನಾ? ಯುಟಿ ಖಾದರ್ಗೆ ವಕ್ಫ್ ಅಂಡ್ ಅಲ್ಪಸಂಖ್ಯಾತ ಹೆಚ್ಚುವರಿ ಇಲಾಖೆ, ಬಸಂತಪ್ಪಗೆ ಬಂದರು ಮತ್ತು ಮೀನುಗಾರಿಕೆ ಇಲಾಖೆ, ಇನ್ನು ಮಧು ಬಂಗಾರಪ್ಪಗೆ ವಾಪಸ್ ಪ್ರಾಥಮಿಕ ಶಿಕ್ಷಣ ಖಾತೆಯನ್ನ ಕೊಡಲಾಗುತ್ತೆ. ಇನ್ನು ರಾಯರೆಡ್ಡಿಗೆ ಉನ್ನತ ಶಿಕ್ಷಣ ಇಲಾಖೆಯ ಹೊಣೆಗಾರಿಕೆ. ರಾಯರೆಡ್ಡಿಗೆ ಉನ್ನತ ಶಿಕ್ಷಣ ಹೊಣೆಗಾರಿಕೆ ಸಿಗುತ್ತಾ? ಸವದಿಗೆ ಸಹಕಾರ ಇಲಾಖೆ, ಅಜಯ್ ಸಿಂಗ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಮಲ್ಲಿಕಾರ್ಜುನ್ಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ. ಇನ್ನು ಡಿಕೆಶಿ ಆಪ್ತ ಬಾಲಕೃಷ್ಣಗೆ ಸಣ್ಣ ನೀರಾವರಿ ಇಲಾಖೆಯನ್ನ ನೀಡಲಾಗುತ್ತೆ. ಶಿವರಾಜ ತಂಗಡಗಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪುಟ್ಟರಂಗ ಶೆಟ್ಟಿ ಪಶು ಸಂಗೋಪನೆ ಖಾತೆ. ಇದಿಷ್ಟು ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಪಟ್ಟಿ ಇನ್ನೇನು ರಿಲೀಸ್ ಆಗಲಿದೆ. ಯಾರ್ಯಾರಿಗೆ ಯಾವ್ಯಾವ ಖಾತೆ ಸಿಗುತ್ತೆ ಅಧಿಕೃತವಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಪಟ್ಟಿ ರಿಲೀಸ್ ಆಗಲಿದೆ. ಕೊನೆಗೂ ಡಿಕೆಶಿ ಕ್ಯಾಬಿನೆಟ್ ಖಾತೆ ಹಂಚಿಕೆ ಆರಂಭವಾಗಲಿದೆ. ಇಷ್ಟು ದಿನ ಸಚಿವರಿಗೆ ಯಾರಿಗೆ ಯಾವ ಖಾತೆ ಸಿಗುತ್ತೆ ಅನ್ನುವಂತ ಕುತೂಹಲ ಇತ್ತು. ಜೊತೆಗೆ ಇನ್ನಿಷ್ಟು ಸಾಕಷ್ಟು ಶಾಸಕರಿಗೆ ಖಾತೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತ ಅಸಮಾಧಾನ ಇತ್ತು. ಆ ಅಸಮಾಧಾನದ ನಡುವೆಗೆ ಖಾತೆ ಹಂಚಿಕೆ ಆರಂಭವಾಗಿದೆ. ಆಹಾರ ಇಲಾಖೆ ಬದಲು ಮುನಿಯಪ್ಪನಿಗೆ ಸಮಾಜ ಕಲ್ಯಾಣ ಇಲಾಖೆ, ಚಲುವನಾರಾಯಣಸ್ವಾಮಿಗೆ ಕೃಷಿ ಇಲಾಖೆ, ರಿಜ್ವಾನ್ ಅರ್ಷದ್ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ಸಂತೋಷ್ ಲಾಡ್ಗೆ ಕಾರ್ಮಿಕ ಇಲಾಖೆ, ಜಮೀರ್ ಅಹಮದ್ಗೆ ಹೌಸಿಂಗ್ ವಸತಿ ಇಲಾಖೆ. ಅಷ್ಟಕ್ಕೆ ಸೀಮಿತನಾ ಅನ್ನುವಂತ ಪ್ರಶ್ನೆ. ಬಸವಂತಪ್ಪ ಬಂದರು ಮತ್ತು ಮೀನುಗಾರಿಕೆ ಇಲಾಖೆ, ಬಸಂತಪ್ಪಗೆ ಬಂದರು ಮತ್ತು ಮೀನುಗಾರಿಕೆ ಇಲಾಖೆಯನ್ನ ಕೊಡಲಾಗುತ್ತೆ. ಹಾಗೆ ಮಧು ಬಂಗಾರಪ್ಪ ಮೊದಲಿನಂತೆ ಪ್ರಾಥಮಿಕ ಶಿಕ್ಷಣ ಇಲಾಖೆ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ, ಜೊತೆಗೆ ರಾಯರೆಡ್ಡಿ ಉನ್ನತ ಶಿಕ್ಷಣ ಇಲಾಖೆ, ಸವದಿಗೆ ಸಹಕಾರ ಇಲಾಖೆ, ಅಜಯ್ ಸಿಂಗ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡ್ ಮಲ್ಲಿಕಾರ್ಜುನ್ಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ. ಬಾಲಕೃಷ್ಣ ಸಣ್ಣ ನೀರಾವರಿ ಇಲಾಖೆ, ಶಿವರಾಜ್ ತಂಗಡಗಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ,